ಯಾಕೆ ಅಂದರೆ ಇವರು ಕಿತಾಪತಿನೇ ಹಾಕಲ್ಲ. ಬಾಲ್ಕೋಟ್ ದಾಳಿಯನ್ನೇ ಹೋಲುವಂತ ಆಪರೇಷನ್ ಸಿಂಧೂರ 2019ರಲ್ಲಿ ಅವತ್ತು ಅಟ್ಯಾಕ್ ಆಗಿತ್ತಲ್ವಾ, ಆ ಅಟ್ಯಾಕಿಗೆ ನಾವು ರಿವೆಂಜ್ ತೀರಿಸ್ಕೊಂಡಿದ್ವಿ ನೋಡಿ. ಆಗ್ಲೂ ಯಾವುದೇ ಸುಳಿವನ್ನ ನೀಡಿರಲಿಲ್ಲ ಭಾರತ. ಸೇಮ್ ಅದೇ ಪ್ಯಾಟ್ರನ್ ನಲ್ಲಿ ಇದನ್ನ ಮಾಡಿದ್ದಾರೆ. ಈಗಲೂ ಕೂಡ ಸುಳಿವನ್ನೇ ನೀಡದೆ ನುಗ್ಗಿ ಹೊಡೆದಿರುವಂಥದ್ದು ಭಾರತ. ಯುದ್ಧಕ್ಕೂ ಮುನ್ನ ಸೌಮ್ಯ ಸ್ಥಿತಿಯಲ್ಲಿ ಪ್ರಧಾನಿ ಮೋದಿಯವರು ಇದ್ರು. ಬಾಲ್ಕೋಟ್ ದಾಳಿಯನ್ನೇ ಹೋಲುವ ರೀತಿಯಲ್ಲಿ ಅದೇ ಪ್ಯಾಟ್ರನ್ ನಲ್ಲಿ ಈ ಒಂದು ಅಟ್ಯಾಕ್ ಅನ್ನ ಮಾಡಿರೋದು. 2019 ಫೆಬ್ರವರಿ 26 ಅವತ್ತು ಕೂಡ ಭಾರತ ಎಂಥ ಪರಿಸ್ಥಿತಿಯನ್ನು ಎದುರಿಸಿತ್ತು ಅನ್ನೋದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗತ್ತೆ. ಪುಲ್ವಾಮಾ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಇದಕ್ಕೆ ತಿರುಗಿಸ್ಕೊಳ್ಬೇಕು, ತಿರುಗಿ ಸರಿಯಾಗಿ ಕೊಡಬೇಕು ಅಂತ ಪ್ರತಿಯೊಬ್ಬ ಭಾರತೀಯರು ಅವತ್ತು ಶಪಥ ಮಾಡಿದ್ರು. ಅದೇ ರೀತಿಯಾಗಿ ಅಟ್ಯಾಕ್ ಆಗುತ್ತೆ ಬಾಲ್ಕೋಟ್ನಲ್ಲಿ. ಸೊ ಅದೇ ರೀತಿಯ ಮಾದರಿಯಲ್ಲಿ ಈಗ ಅಟ್ಯಾಕ್ ಆಗಿರೋದು. ಒಂದು ಸಣ್ಣ ಸುಳಿವು ಕೂಡ ಬಿಟ್ಕೊಟ್ಟಿಲ್ಲ. ಈ ಥರ ಒಂದು ಅಟ್ಯಾಕ್ ಆಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಪಾಕಿಸ್ತಾನ ಇಟ್ಕೊಂಡಿರಲಿಲ್ಲ. ಈವನ್ ನಾವು ಕೂಡ ಯಾವಾಗ ಆಗಬಹುದು ಅಂತ ಯೋಚಿಸ್ತಾ ಇದ್ವಿ. ಸದ್ಯದಲ್ಲೇ ಆಗುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿರಲಿಲ್ಲ. ಇವತ್ತು ಬೆಳಗ್ಗೆ ಸೂರ್ಯೋದಯ ಆಗ್ತಾ ಇದ್ದ ಹಾಗೇನೆ ಭಾರತೀಯರಿಗೂ ಇದು ಸರ್ಪ್ರೈಸ್, ಜೊತೆಗೆ ಖುಷಿ, ಹೆಮ್ಮೆಯ ವಿಚಾರ. ಭಾರತ ಸದೃಢವಾಗಿದೆ, ಭಾರತ ಪ್ರಬಲವಾಗಿದೆ, ಭಾರತ ಬಲಿಷ್ಠವಾಗಿದೆ, ಭಾರತ ಎಲ್ಲದಕ್ಕೂ ಸರ್ವಸನ್ನದ್ಧ ಆಗಿದೆ ಅನ್ನುವಂಥ ಮೆಸೇಜ್ ಇದು ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲದೆ ಎಲ್ಲರಿಗೂ ಕೂಡ ರೀಚ್ ಆಗಿದೆ. ವಿಶ್ವದ ದೊಡ್ಡಣ್ಣರು ನಾವೇ, ವಿಶ್ವದಲ್ಲಿ ಬಲಿಷ್ಠರು ನಾವೇ ಅಂತ ಬೀಗುವಂಥ ರಾಷ್ಟ್ರಗಳಿಗೂ ಕೂಡ ಈ ಮೆಸೇಜ್ ಹೋಗಿದೆ. ಭಾರತದ ತಂಟೆಗೆ ಬಂದರೆ ಅದು ಎಂಥದ್ದೇ ಪರಿಸ್ಥಿತಿ ಆಗಿರಲಿ, ಯಾವುದೇ ಸಮಯ ಆಗಿರಲಿ, ಬಿಡೋ ಮಾತೇ ಇಲ್ಲ, ನಾವು ಅದಕ್ಕೆ ಉತ್ತರವನ್ನು ಕೊಟ್ಟೇ ಕೊಡ್ತೀವಿ ಅನ್ನೋದು ಈ ಅಟ್ಯಾಕ್ನ ಮುಖಾಂತರವಾಗಿ ಗೊತ್ತಾಗ್ತಾ ಇದೆ. ಈಗ ಪಾಕಿಸ್ತಾನದಲ್ಲಿ ಇದನ್ನೆಲ್ಲ ಮುಚ್ಚಾಕೋ ಕೆಲಸ ನಡೀತಾ ಇರುತ್ತೆ. ಏನು ಅಟ್ಯಾಕೇ ಆಗಿಲ್ಲ, ಜಾಸ್ತಿ ಏನಾಗಿಲ್ಲ, ನಾವು ತಿರುಗಿಸಿ ಅಟ್ಯಾಕ್ ಮಾಡಿದ್ದೀವಿ, ಇಲ್ಲ ಅಂತಂದರೆ ಅಯ್ಯೋ ಸುಮ್ಮನೆ ಉಲ್ಲಂಘನೆ ಮಾಡಿಬಿಟ್ರು, ನಮ್ಮದು ಬಡ ರಾಷ್ಟ್ರ, ನಾವು ಪಾಪದವರು, ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಟ್ರು ಭಾರತದ ವಿರುದ್ಧ ಎಲ್ಲರನ್ನ ಎತ್ತುಕೊಟ್ಟು ಬಿಡೋಣ, ಈ ಥರದ ಪ್ರಯತ್ನದಲ್ಲಿ ಪಾಕಿಸ್ತಾನ ತೊಡಗಿರುತ್ತೆ.